ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ಫಿಸಿಕ್ಸ್ ಸೆಕೆಂಡ್ ಇಯರ್ PUC ಫಿಸಿಕ್ಸ್ ಕ್ವಶನ್ ಪೇಪರನ್ನು ಅಪ್ಲೋಡನ್ನು ಮಾಡಿಕೊಡ್ತಾ ಇದ್ದೇನೆ. JEE ಮಕ್ಕಳಾಗಿರ್ಬೋದು ಅಥವಾ ನೀಟ್ ಮಕ್ಕಳು ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೇನೆ. ಬಿಫೋರ್ ಐ ಕಮೆನ್ಸ್ ದಿಸ್ ವಿಡಿಯೋ, ಐ ರಿಕ್ವೆಸ್ಟ್ ಎವ್ರಿ ಒನ್ ಪ್ಲೀಸ್ ಸೆಂಡ್ ಯುವರ್ ಯೂನಿಟ್ ಟೆಸ್ಟ್ 1 ಕ್ವಶನ್ ಪೇಪರ್ ಆಫ್ ಯುವರ್ ಕಾಲೇಜ್ ಟು ಅವರ್ ಮೇಲ್ ID. ನಿಮ್ಮ ಕಾಲೇಜಿನಲ್ಲಿ ನಡೆಸಿದಂತಹ ನಿಮ್ಮ ಎಕ್ಸಾಮ್, ಯಾವುದೇ ಎಕ್ಸಾಮ್ ಆಗಿರಲಿ ಸರ್, ಯಾವುದೇ ಸಬ್ಜೆಕ್ಟು, ದಯವಿಟ್ಟು ನಮ್ಮ ಮೇಲ್ IDಗೆ ಕಳುಹಿಸಿ. ಈ ಒಂದು ಮೇಲ್ ID ನಮ್ಮದಾಗಿರುತ್ತೆ. ಆಲ್ ಇನ್ ಒನ್ PDF 99@gmail.com. ಪ್ಲೀಸ್ ಸೆಂಡ್ ಮೀ ಯುವರ್ ಕ್ವಶನ್ ಪೇಪರ್ಸ್. Part A, my dear children, the body is negatively charged after charging the mass of the body. What is the right answer? Question number 1, right answer is option B, increasing ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. Question number 2, right answer is, my dear children, option B, electric potential is the right answer. ಭಾಳ ಜನ ವಿದ್ಯಾರ್ಥಿಗಳು ಪೊಟೆನ್ಷಿಯಲ್ ಎನರ್ಜಿ ಅಂತ ಹಾಕ್ತಾ ಇದ್ದೀರಾ. 99.99999 ಎಲೆಕ್ಟ್ರಿಕ್ ಪೊಟೆನ್ಷಿಯಲೇ ಸರಿಯಾದ ಉತ್ತರ. ಹಾಗೆ ಏನಾದರೂ ತಪ್ಪಿದರೆ ಆನ್ಸರು ತಾವುಗಳು ಕಮೆಂಟ್ ಮಾಡಿ ಸರ್. Question number 3, in a parallel plate capacitor the capacity increases if dash ಅಂತ ಇದೆ. ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಆಗಿರುತ್ತೆ. ಏರಿಯಾ ಆಫ್ ದ ಪ್ಲೇಟ್ ಈಸ್ ಇನ್ಕ್ರೀಸ್ಡ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 4, ಮೈ ಡಿಯರ್ ಚಿಲ್ಡ್ರನ್, ದಿ ಕಿರ್ಚಾಫ್ಸ್ ಜಂಕ್ಷನ್ ರೂಲ್ ಒಬೇಸ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 4, ರೈಟ್ ಆನ್ಸರ್ ಈಸ್ ಕನ್ಸರ್ವೇಷನ್ ಆಫ್ ಚಾರ್ಜ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 5, ದಿ SI ಯೂನಿಟ್ ಆಫ್ ಕಂಡಕ್ಟೆನ್ಸ್ ಈಸ್ ಡ್ಯಾಶ್ ಅಂತ ಇದೆ. ರೈಟ್ ಆನ್ಸರ್ ಈಸ್ MHO ಅಂತ ಇದೆ ಅಲ್ವಾ. ಆಪ್ಷನ್ ಬಿ, ದಟ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 6, ಲಾರೆಂಟ್ಸ್ ಫೋರ್ಸ್ ಈಸ್ ಎ ಫೋರ್ಸ್ ಆನ್ ಎ ಚಾರ್ಜ್ಡ್ ಪಾರ್ಟಿಕಲ್ ಮೂವಿಂಗ್ ಇನ್ ಎ ರೀಜನ್ containing dash. Right answer is option C, both electric and magnetic fields. My dear children, if my pronunciation is wrong, ಯಾವುದೋ ಒಂದು ವರ್ಡು ಮೊದಲನೇ ಬಾರಿಗೆ ಯೂಸ್ ಮಾಡುವ ಸಮಯದಲ್ಲಿ ಅದು ಹಾಗಾಗತ್ತೆ. ನಿಮ್ಮ ಲೆಕ್ಚರರ್ ನಿಮ್ಗೆ ಕರೆಕ್ಟಾಗಿ ಪಾಠ ಮಾಡಿರ್ತಾರೆ, ಆಯಿತಾ. ಮೈ ಇಂಟೆನ್ಷನ್ ಈಸ್ ಟು ಪ್ರೊವೈಡ್ ಕ್ವಶನ್ ಪೇಪರ್ಸ್. ಇಂಟೆನ್ಷನ್ ಈಸ್ ಟು ಗಿವ್ ಏನಂತೀರ ಮಾಡಲ್ ಕ್ವಶನ್ ಪೇಪರ್ಸ್ ಟು ಗಿವ್ ಪ್ರಾಕ್ಟೀಸ್ ಫಾರ್ ಯುವರ್ ಎಕ್ಸಾಮ್, ಇಂಪಾರ್ಟೆಂಟ್ ಕ್ವಶನ್ಸು. ಕ್ವಶನ್ ನಂಬರ್ 7, ಮೈ ಡಿಯರ್ ಚಿಲ್ಡ್ರನ್, ಇಫ್ ದಿ ಡೈರೆಕ್ಷನ್ ಆಫ್ initial velocity of charged particle makes an angle of 30 with the direction of magnetic field, then the path followed by the charge in the field will be dash. Question number 7, right answer is helix, a helix. Option A, C is the right answer, C. Fill in the blanks ನೋಡ್ತಾ ಹೋಗೋಣ. Question number 8, dash an average time interval between two successive collision of electrons ಅಂತ ಇದೆ. Question number 8, my dear children, that is relaxation is the right answer. Question number 9, the magnetic field on the axis of the current element is dash, that is 0. The product of current on a loop and the area of the loop gives dash. Right answer is magnetic moment is the right answer. ಧನ್ಯವಾದಗಳು. I request everyone, those who are watching this video, please send your ಯೂನಿಟ್ ಟೆಸ್ಟ್ 1 ಕ್ವಶನ್ ಪೇಪರ್ ಇವತ್ತಾಗಿರ್ಬೋದು, ನೆನ್ನೆ ಆಗಿರ್ಬೋದು, ಯಾವುದು ಕಂಪ್ಲೀಟ್ ಆಗಿದೆಯೋ, ಇಟ್ ಟೇಕ್ಸ್ ಹಾರ್ಡ್ಲಿ 5 minutes ಮ್ಯಾನ್. ದಿಸ್ ಈಸ್ ಅವರ್ ಮೇಲ್ ID, ದಿಸ್ ಈಸ್ ಅವರ್ Gmail ID. ಐ ರಿಕ್ವೆಸ್ಟ್ ಎವ್ರಿ ಒನ್, ಪ್ಲೀಸ್ ಸೆಂಡ್ ಮಿ ಯುವರ್ ಕಾಲೇಜ್ ಕ್ವಶನ್ ಪೇಪರ್ಸ್, ಆಯಿತಾ. ದಿನಕ್ಕೆ 2 ಮಾಡ್ತಾಯಿದ್ದಾರೆ, ಕೆಲವೊಂದು ಕಡೆ 1 ಮಾಡ್ತಾಯಿದ್ದಾರೆ. ಏನಾದರೂ ಮಾಡಲಿ, ದಯವಿಟ್ಟು ಕಳಿಸ್ಕೊಡಿ. ಮೇನ್ ಕ್ವಶನ್ ನಂಬರ್ 2, ಪಾರ್ಟ್ B. ಈಚ್ ಕ್ವಶನ್ ಕ್ಯಾರೀಸ್ 2 marks. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಗಾಸ್ ಲಾ ಇನ್ ಎಲೆಕ್ಟ್ರೋಸ್ಟ್ಯಾಟಿಕ್ ಅಂತ ಇದೆ. ದಿಸ್ ಕ್ವಶನ್ ಈಸ್ ವೆರಿ 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 ಇಂಪಾರ್ಟೆಂಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್, ಮಿಡ್ ಟರ್ಮ್ ಎಕ್ಸಾಮ್. ಯಾಕೆ ಅಂದರೆ repeatedly these questions are asking. Question number 12, write any two difference between polar molecules and non-polar molecules. Question number 13, my dear children, what is ohmic device? Give one example. ನಂತರದಲ್ಲಿ ಒಂದು ಪ್ರಾಬ್ಲಮ್ ಇದೆ, ತಾವುಗಳು ಬರೀತೀರಾ. ಎನಿ 2 ಅಂತ ಇರುವಂಥದ್ದು. ಪಾರ್ಟ್ C, my dear children, 15th question, ಆನ್ಸರ್ ಎನಿ 2 ಅಂತ ಇದೆ. ವಾಟ್ ಡಸ್ ಇಟ್ ಮೀನ್? ಔಟ್ ಆಫ್ 4 ಯು ನೀಡ್ ಟು ಅಟೆಂಡ್ ಎನಿ 2. ಜಾಸ್ತಿ ಬರಿಬಾರ್ದು ಅಂತಲ್ಲ, ಕಂಪಲ್ಸರಿಯಾಗಿ 2 ಅಂತೂ ಬರೀಲೇಬೇಕು ಅಂತ. ಮೆನ್ಷನ್ ದಿ ಬೇಸಿಕ್ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್. ಇಂಪಾರ್ಟೆಂಟ್ ಕ್ವಶನ್. ಡಿರೈವ್ ದ ರಿಲೇಷನ್ಶಿಪ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಅ ಪಾಯಿಂಟ್ ಚಾರ್ಜ್. ಇಂಪಾರ್ಟೆಂಟ್ ಕ್ವಶನ್.
17th ಆ್ಯಂಡ್ 18th ಸ್ವಲ್ಪ ನೋಡ್ಕೊಳ್ಳಿ ಆಯಿತಾ. ನಿಮಗೂ ಕೂಡ ಗೊತ್ತಿರುತ್ತೆ, ಪಾಠಕ್ಕೆಲ್ಲ ಕೂತ್ಕೊಂಡಿರ್ತೀರ ವಿಚ್ ಆರ್ ದಿ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ. ಪಾರ್ಟ್ ಡಿ ಇದರಲ್ಲಿ ಸಬ್ ಪಾರ್ಟ್ ಕೂಡ ಬರುತ್ತೆ. ಒಂದು ಕ್ವಶನ್ ಆನ್ಸರ್ ಸೆಷನ್ಸ್ ಇನ್ನೊಂದು ಇರುತ್ತೆ, ಇನ್ನೊಂದು ಪ್ರಾಬ್ಲಮ್ಸ್, ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಇಂದಿರುತ್ತೆ, ಡಿರೈವೇಷನ್ಸ್ ಆಗಿರ್ಬೋದು. ನಿಮಗೆ ಚೆನ್ನಾಗಿ ಗೊತ್ತು. ಕ್ವಶನ್ ನಂಬರ್ 19, ಯೂಸಿಂಗ್ ದ ಗಾಸ್ ಲಾ ಡಿರೈವ್ ಆ್ಯನ್ ಎಕ್ಸ್ಪ್ರೆಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಡ್ಯೂ ಟು ಆ್ಯನ್ ಇನ್ಫೈನೆಟ್ಲಿ ಲಾಂಗ್ ಚಾರ್ಜ್ಡ್ ಕಂಡಕ್ಟರ್. ನೋಡಿ, ಕ್ವಶನ್ ನಂಬರ್ 19, ಕ್ವಶನ್ ನಂಬರ್ 20 ಬೋತ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್ಸ್. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್, ಗಾಡ್ ಬ್ಲೆಸ್ ಯು ಆಲ್. ನೋಡಿ ವಿದ್ಯಾರ್ಥಿಗಳೇ, ಇಂಟೆನ್ಷನ್ನು ಎಲ್ಲ ಎಕ್ಸ್ಪ್ಲನೇಷನ್ ಮಾಡಬೇಕು ಅಂತಲ್ಲ, ನಮಗೇನು ಗೊತ್ತು ಫಿಸಿಕ್ಸ್, ಹೌದಲ್ವಾ? ಫ್ಯೂಚರಲ್ಲಿ ಏನಾದರೂ ಮಾಡವ, ಬಟ್ ಪ್ರೆಸೆಂಟ್ ಐ ಆಮ್ ಸೇಯಿಂಗ್ ಯು ದಿಸ್ ಈಸ್ ದ ರೈಟ್ ಕ್ವಶನ್ ಪೇಪರ್ ಪ್ಯಾಟ್ರನ್. ಇದು ಸರಿಯಾದ ಕ್ವಶನ್ ಪೇಪರ್ ಪ್ಯಾಟ್ರನ್ನು, ಆಯಿತಾ? ಇದೇ ರೀತಿಯಾಗಿ ನಿಮ್ಮ ಕಾಲೇಜಲ್ಲೂ ನಡೆಸಬೇಕು. ಇದೇ ಕ್ವಶನ್ ಕೊಡಬೇಕು ಅಂತ ಅಲ್ಲ ಸರ್, ಅವ್ರು ಇಂಪಾರ್ಟೆಂಟು ಕೊಡ್ಬೋದು ಅಥವಾ ಸುಮ್ಮನೆ ಕಾಟಾಚಾರಕ್ಕೂ ಕೂಡ ಎಕ್ಸಾಮ್ಸನ್ನು ಕಂಡಕ್ಟ್ ಮಾಡ್ಬೋದಾಗಿರುತ್ತೆ. ಬಟ್ ಇಟ್ ಡಿಪೆಂಡ್ಸ್ ಆನ್ ದಿ ಎಕ್ಸ್ಪೀರಿಯನ್ಸ್ ಆಫ್ ದಿ ಲೆಕ್ಚರರ್ ಎಕ್ಸ್ಪೀರಿಯನ್ಸ್ ಆಗಿದ್ದರೆ ರಿಪೀಟೆಡ್ಲಿ ಕ್ವಶನ್ಸ್ ಏನು ಕೇಳ್ತಾ ಇದ್ದಾರೋ ಎಕ್ಸಾಮ್ಸ್ಗಳಲ್ಲಿ ಅಂಥ ಪ್ರಶ್ನೆಗಳನ್ನು ಕೇಳಿಬಿಟ್ಟು ಮಕ್ಕಳಿಗೆ ಆನ್ಯುವಲ್ ಎಕ್ಸಾಮಿಗೆ ಪ್ರಿಪ್ರೇಷನ್ ಮಾಡ್ತಾರೆ. ಇನ್ ಮೈ ಯೂಟ್ಯೂಬ್ ಚಾನಲ್ ವಿ ಆಲ್ವೇಸ್ ಅಪ್ಲೋಡ್, ಬರೀ ನಾವು ಏನು ಅಪ್ಲೋಡನ್ನು ಮಾಡ್ತೀವಿ ಅಂತ ಹೇಳಿದರೆ ಟಾರ್ಗೆಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್ ಅಂತ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು ಆಲ್. ಪ್ಲೀಸ್ ಶೇರ್ ಅವರ್ ವಿಡಿಯೋಸ್ ಟು ಯುವರ್ ಫ್ರೆಂಡ್ಸ್. ವಿ ಆರ್ ವೇಟಿಂಗ್ ಫಾರ್ ಯುವರ್ ಲವ್ಲಿ ಬ್ಯೂಟಿಫುಲ್ ಕಮೆಂಟ್ಸ್. ಹೋಪ್ ಎಲ್ಲರೂ ಕೂಡ ಕಮೆಂಟ್ಸನ್ನು ಕಳಿಸ್ತೀರಾ ಅಂದ್ಕೊಂಡಿದ್ದೀನಿ. ಒಂದು ಲೈಕ್ ಬಟನ್ ಕೂಡ ಪ್ರೆಸ್ ಮಾಡಿ ಸರ್. ಧನ್ಯವಾದಗಳು.